ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಾದಂತಹ ಹಿಂದೂಗಳ ನರಮೇಧ. ಅದಾದ ನಂತರ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಕಷ್ಟ. ಅಂತಹ ಈ ಸಂದರ್ಭದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ವಾರ್ನ ಟೆನ್ಷನ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಯುದ್ಧಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ನಿಂತಿದ್ದಾರೆ. ಹಾಗಾದ್ರೆ ಏನಾಗುತ್ತೆ? ಟೆನ್ಷನ್ ಅಂತೂ ಹೆಚ್ಚಾಗಿದೆ. ಪಾಕಿಗಳ ಸೊಕ್ಕು ಮುರಿಯುವಂತಹ ಕಾಲ ಹತ್ತಿರವಾಯ್ತ, ಸನ್ನಿಹಿತವಾಯ್ತ. ಗಡಿ ಗ್ರಾಮದ ಜನರಿಗೆ ಸೇನೆಯಿಂದ ನಿಗೂಢ ಸಂದೇಶ ರವಾನೆಯಾಗಿದೆಯಂತೆ. ಹಾಗಾದ್ರೆ ಆ ಸಂದೇಶ ಏನು? ಲೈಟ್ ಹಾಕಬೇಡಿ, ಎಲ್ಲದಕ್ಕೂ ರೆಡಿಯಾಗಿರಿ. ಪಂಜಾಬ್ನ ಫಿರೋಜ್ಪುರ ಗಡಿ ಜನರಿಗೆ ಬಂದಂತಹ ಸೂಚನೆ ಇದು. ಸೇನೆಯಿಂದ ಪೂರ್ಣ ಕತ್ತಲಿನ ಯುದ್ಧ ತಾಲೀಮಾಗ್ತಾ ಇದೆಯಾ ಅಂತಹ ಸೂಚನೆ ಈಗ ಸಿಗ್ತಾ ಇದೆ. ಯಾವ ಕಾರಣಕ್ಕೂ ಗಡಿ ಭಾಗದಲ್ಲಿರುವಂಥವರು ಮನೆಯಲ್ಲಿ ಲೈಟ್ ಹಾಕಬಾರದು ಅನ್ನೋ ಸೂಚನೆ ಬಂದಿದೆ. ಗಡಿ ಭಾಗದ ಜನರಿಗೆ ಸೇನೆ ಕೊಟ್ಟಂತಹ ಸೂಚನೆ ಇದೆ. ಲೌಡ್ ಸ್ಪೀಕರ್ ಮೂಲಕ ಗಡಿ ಗ್ರಾಮಸ್ಥರಿಗೆ ಈ ಸೂಚನೆ ರವಾನಿಸಲಾಗ್ತಾ ಇದೆ. ಸೇನೆಯಿಂದ ಪೂರ್ಣ ಕತ್ತಲಿನ ಯುದ್ಧ ತಾಲೀಮಾಗ್ತಾ ಇದೆ. ಪಂಜಾಬ್ನ ಫಿರೋಜ್ಪುರ ಗಡಿ ಜನರಿಗೆ ಮೈಕ್ನ ಮೂಲಕ ಈ ರೀತಿ ಸಂದೇಶವನ್ನ, ಸೂಚನೆಯನ್ನ ಕೊಡಲಾಗ್ತಾ ಇದೆ. ಗಡಿ ಭಾಗದಲ್ಲಿ ಯಾವ ಕ್ಷಣದಲ್ಲಿ ಯುದ್ಧ ಆಗತ್ತೆ ಅನ್ನೋದನ್ನ ಹೇಳೋದಕ್ಕಾಗಲ್ಲ. ಯುದ್ಧ ಆದ್ರೆ ಯಾವ ರೀತಿಯ ಯುದ್ಧ? ಪೂರ್ಣ ಪ್ರಮಾಣದ ಯುದ್ಧ ಆಗತ್ತಾ? ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ. ಆದ್ರೆ ತಾಲೀಮಂತೂ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಸೇನೆಯಿಂದ ಗಡಿ ಗ್ರಾಮಸ್ಥರಿಗೆ ಸಂದೇಶ ರವಾನೆಯಾಗಿದೆ. ಕತ್ತಲಾಗ್ತಾ ಇದ್ದ ಹಾಗೆ ಯಾರು ಕೂಡ ಮನೆಯಲ್ಲಿ ಲೈಟ್ ಹಾಕಬಾರದು. ಪಾಕಿಗಳ ಸೊಕ್ಕು ಮುರಿಯೋದಿಕ್ಕೆ ಸಕಲ ರೀತಿಯಿಂದಲೂ ಭಾರತೀಯ ಸೇನೆ ತಾಲೀಮನ್ನ ಮಾಡ್ತಾ ಇದೆ. ಲೈಟ್ ಹಾಕಬೇಡಿ, ಎಲ್ಲದಕ್ಕೂ ರೆಡಿಯಾಗಿರಿ ಅಂತ ಈ ಸೂಚನೆ ಬಂದಿದೆ. ರಾತ್ರಿ 9 ಗಂಟೆಯಿಂದ 9:30ವರೆಗೂ ಈ ಸೂಚನೆಯನ್ನ ಪಾಲನೆ ಮಾಡಬೇಕಾಗಿದೆ ಗಡಿ ಗ್ರಾಮಸ್ಥರು. ಹಾಗಾದ್ರೆ ಪಾಕಿಗಳ ಸೊಕ್ಕು ಮುರಿಯುವ ಕಾಲ ಹತ್ತಿರವಾಯ್ತ. ಯುದ್ಧ ತಾಲೀಮು ಬಹಳ ಜೋರಾಗಿಯೇ ಆಗ್ತಾ ಇದೆ. ಎರಡೂ ರಾಷ್ಟ್ರಗಳಿಂದ ಆಗ್ತಾ ಇದೆ ನಿಜ. ಆದ್ರೆ ಭಾರತ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಅದನ್ನ ಫೇಸ್ ಮಾಡೋದಿಕ್ಕೆ ರೆಡಿ ಆಗಿದೆ ಅನ್ನುವಂತಹ ಸಂದೇಶ ರವಾನಿಸ್ತಾ ಇದೆ. ಅದಕ್ಕಾಗಿ ಈಗ ಗಡಿ ಗ್ರಾಮಸ್ಥರಿಗೆ ರಾತ್ರಿ ಲೈಟ್ ಹಾಕಬೇಡಿ, ಎಲ್ಲದಕ್ಕೂ ರೆಡಿಯಾಗಿರಿ ಅನ್ನುವಂತಹ ಸಂದೇಶ ರವಾನಿಸಿದೆ. ರಾತ್ರಿಯ ಸಮಯ 9 ಗಂಟೆಯಿಂದ 9:30ವರೆಗೂ ಯಾರು ಕೂಡ ಮನೆಯಲ್ಲಿ ಲೈಟ್ ಹಾಕೋ ಹಾಗಿಲ್ಲ. ಅಂತಹ ಸೂಚನೆ ಈಗ ಭಾರತೀಯ ಸೇನೆಯಿಂದ ಬಂದಾಗಿದೆ. ಭಾರತ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಇದೆ, ಯುದ್ಧದ ಭೀತಿ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಇಂಥದರ ನಡುವೆ ಭಾರತೀಯ ಸೇನೆಯಿಂದ ಪ್ರತಿ ದಿನವೂ ಕೂಡ ಒಂದೊಂದು ಸೂಚನೆ, ಸಂದೇಶ ರವಾನೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಗಡಿ ಗ್ರಾಮದ ಜನರಿಗೆ ಭಾರತೀಯ ಸೇನೆ ಒಂದು ನಿಗೂಢವಾದ ಸಂದೇಶವನ್ನ ರವಾನೆ ಮಾಡಿದೆ. ರಾತ್ರಿ 9 ಗಂಟೆಯಿಂದ 9:00ವರೆಗೂ ಲೈಟ್ ಅನ್ನ ಆನ್ ಮಾಡಬಾರ್ದು ಅಂತ ಈ ಸಂದೇಶ ನೋಡ್ತಾ ಇದ್ರೆ ಪಾಕಿಸ್ತಾನದ ಸೊಕ್ಕು ಮುರಿಯುವಂತಹ ಕಾಲ ಹತ್ರ ಬಂತ ಅಂತ ಅನ್ನಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಮಂಜು? ಪ್ರಗತಿ, ನಿಗೂಢ ಸಂದೇಶ ಅನ್ನೋದಕ್ಕಿಂತ ಇದು ವಾರ್ ಪ್ರಿಪರೇಷನ್ ಅಥವಾ ಅಲ್ಲಿನ ಸಂಘರ್ಷದ ಸ್ಥಿತಿಗೆ ನಾವು ಹೇಗೆ ರೆಡಿಯಾಗಿರಬೇಕು ಅನ್ನೋವಂಥ ಒಂದು ಪ್ರಿಪರೇಷನ್ ಅಂತ ನಾವು ಹೇಳ್ಬೋದು. ಅದು ವಾರ್ ಆಗಿರ್ಬೋದು ಅಥವಾ ಸಂಘರ್ಷ ಬೇರೆ ರೀತಿಯದ್ದೇ ಆಗಿರ್ಬೋದು. ಸೊ ಯಾಕಂದರೆ ನಾವಂತೂ ಮಾಡ್ತೇವೆ, ಏನಾದರೂ ಒಂದು ಆಪರೇಷನ್ ಆಗುತ್ತೆ ಅನ್ನೋವಂಥದ್ದಿದೆ. ಬಟ್ ಆ ಕಡೆಯಿಂದಲೂ ಕೂಡ ಆಗ್ಬೋದಲ್ಲ
ಆ ನಿರೀಕ್ಷೆಗಳನ್ನು ಇಟ್ಕೊಂಡು ನಾವೊಂದು ಸಿದ್ಧತೆಯನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ಆರಂಭದ ದಿನಗಳಲ್ಲಿ ಅಂದರೆ 22ರ ಘಟನೆಯ ನಂತರ ಸುಮಾರು 2 ದಿನಗಳನ್ನು ಬಿಟ್ಕೊಂಡು ಅಲ್ಲಿನ ಏನು ಲೋಕಲ್ಸ್ ಯಾರಿದ್ದಾರೆ ಆ ಬಾರ್ಡ್ರಲ್ಲಿರುವಂಥ ಲೋಕಲ್ಸ್ಗೆ ಗಡಿ ರಕ್ಷಣಾ ಪಡೆ ಅಂತ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವ ಕೆಲಸವನ್ನು ಮಾಡ್ತು. ಅಂದರೆ ಸಂದರ್ಭ ಬಂದಾಗ ಒಂದು ನಮಗೆ ಬಳಕೆ ಆಗುತ್ತೆ, ಅಂದರೆ ಸೇನೆಗೆ ಬೆಂಬಲವಾಗಿ ಕೆಲಸ ಆಗುತ್ತೆ. ಎರಡನೇದು ನಿಮ್ಮ ಆತ್ಮರಕ್ಷಣೆಗೂ ಕೂಡ ಕೆಲಸ ಆಗುತ್ತೆ ಅನ್ನುವಂಥದ್ದು ಮೊದಲನೇ ಹೆಜ್ಜೆ. ಅದಾದ ನಂತರ ನಿಮ್ಮ ಗಡಿ ಭಾಗದಲ್ಲಿ ಎಲ್ಲೂ ಹೋದರೂ ಕೂಡ ಬಂಕರ್ಗಳ ನಿರ್ಮಾಣ ಮಾಡಿರ್ತಾರೆ. ಅದು ಸಾಮೂಹಿಕ ಬಂಕರ್ಗಳಿರ್ತವೆ, ಶಾಲೆಗಳಿಗೆ ಬಂಕರ್ ಇರ್ತವೆ, ಮತ್ತು ಮನೆಗಳು ಕೂಡ ಬಂಕರ್ಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಸ್ವಚ್ಛಗೊಳಿಸಿ ರೆಡಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು. ಅಂದರೆ ಜನರಿಗೆ ಇನ್ ಕೇಸ್ ಏನಾದರೂ ಅಂಥ ಸಂದರ್ಭ ಬಂದರೆ ನೀವು ಆ ಬಂಕರಲ್ಲಿ ಶೆಲ್ಟರ್ ತಗೋಬೋದು ಅನ್ನುವಂಥದ್ದು. ಜೊತೆಗೆ ಬಂಕರಲ್ಲಿದ್ದರೆ ಗೊತ್ತಾಗುವುದಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಮತ್ತು ಆ ಸದ್ದು ಮತ್ತು ಏನು ಫೈರಿಂಗ್ ಎಲ್ಲವೂ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಬಂಕರ್ಗಳು ಬಹಳ ಕೆಲಸ ಮಾಡ್ತವೆ ಅನ್ನುವಂಥದ್ದು. ಅದಾದ ನಂತರ ಇದೀಗ ಬರ್ತಾ ಇರುವಂಥ ಅಂದರೆ ದಿನೇ ದಿನಕ್ಕೂ ಕೂಡ ಸಂಘರ್ಷದ ಪರಿಸ್ಥಿತಿ ಬದಲಾಗ್ತಾ ಹೋಗ್ತಾ ಇದೆ, ಮತ್ತು ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಗಡಿ ಗ್ರಾಮಗಳು ಏನಿದ್ದಾವೆ ಇಡೀ ಪೂರ್ತಿಯಾಗಿ ಕಾಶ್ಮೀರದಿಂದ ಹಿಡಿದು ಪೂರ್ತಿಯಾಗಿ ಎಲ್ಲೆಲ್ಲಿ ಗಡಿ ಬರುತ್ತೆ ಆ ಗಡಿ ಗ್ರಾಮಗಳಿಗೆ ಒಂದು ಅಲರ್ಟನ್ನು ಕೊಟ್ಟಿರುವಂಥದ್ದು. ನೀವು ರಾತ್ರಿಯ 8 ಅಥವಾ 8-9 ಬಳಿಕ ನೀವು ನಿಮ್ಮ ಮನೆಯಲ್ಲಿ ಲೈಟನ್ನು ಆನ್ ಮಾಡೋಂಗಿಲ್ಲ ಅನ್ನುವಂಥದ್ದು. ಯಾಕಂದರೆ ಇನ್ ಕೇಸ್ ಏನಾದರೂ ದಾಳಿ ಆದರೆ ಅವ್ರ ಕಡೆಯಿಂದ ಬೇರೆ ಬೇರೆ ರೀತಿಯ ಬತ್ತಳಿಕೆಯಲ್ಲಿರುವಂಥ ಅವ್ರ ಕಡೆ ಇರುವಂಥ ಶಸ್ತ್ರಾಸ್ತ್ರಗಳ ಪ್ರಯೋಗ ಆದರೆ ಅನ್ನುವಂಥ ಕಾರಣಕ್ಕೆ, ಮತ್ತು ರಾತ್ರಿ ಹೊತ್ತು ಎಲ್ಲರೂ ಕೂಡ ಇಂಥದ್ದು ಅವಕಾಶಗಳನ್ನು ಬಳಸ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಕರೆಂಟ್ ಇದೆ ಅಂತ ಅಂದರೆ ಅಲ್ಲಿ ಜನವಸತಿ ಪ್ರದೇಶ ಇದೆ ಅಂತ ಏನು ಎದುರಾಳಿ ರಾಷ್ಟ್ರಗಳಿಗೆ ಗೊತ್ತಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಿಮ್ಮ ಭದ್ರತೆಗೆ ಇನ್ನೊಂದು ರೀತಿಯ ಆ್ಯಡ್ ಆನ್ ಮಾಡಿರುವಂಥದ್ದು. ನೀವು ರಾತ್ರಿ 9 ಗಂಟೆ ನಂತರ ನೀವು ಕರೆಂಟನ್ನು ಆನ್ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಸೊ ಇವು ಒಂದೊಂದಾಗಿ ಏನು ಸೇನೆ ಜನರನ್ನು ಪ್ರಿಪೇರ್ ಮಾಡ್ತಾ ಇದೆ. ಮುಂದಿನ ಏನಾಗಬಹುದು ಅನ್ನುವಂಥ ಸಂಘರ್ಷ ಸ್ಥಿತಿ ಎದುರಾದರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನೇನು ಮಾಡ್ಕೋಬೇಕು ಅನ್ನುವಂತಹ ಇವುಗಳನ್ನು ಅಲ್ಲಿನ ಗಡಿ ಭಾಗದಲ್ಲಿರುವಂಥ ಜನರನ್ನ ಪ್ರಿಪರೇಷನ್ ಮಾಡ್ತಾ ಇರುವಂಥದ್ದು. ವೀಣಾ, ಮಂಜು ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.